ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಹಾಸನಾಂಬೆ ದೇಗುಲದಲ್ಲಿ ಕಾಲ್ತುಳಿತ ಸಂಭವಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಅಂತ ಜಿಲ್ಲಾಡಳಿತಕ್ಕೆ ಎಸ್ಪಿ ಎಚ್ಚರಿಕೆ ಪತ್ರವನ್ನ ಬರೆದಿದ್ದಾರೆ. ಹಾಸನಾಂಬೆ ದೇವಿ ದರ್ಶನಕ್ಕೆ ನಿರೀಕ್ಷೆಯೂ ಮೀರಿ ಹರಿದು ಬರ್ತಾ ಇರುವಂತಹ ಜನಸಾಗರದಿಂದ ಹಾಸನ ಜಿಲ್ಲಾಡಳಿತ ತೀವ್ರ ಒತ್ತಡಕ್ಕೆ ಸಿಲುಕ್ಬಿಟ್ಟಿದೆ. ನೋಡಿ, ಪ್ರತಿ ಬಾರಿಯೂ ಹಾಸನಾಂಬೆ ದೇಗುಲದಲ್ಲಿ ಓಪನ್ ಆದಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇರುತ್ತೆ. ಈ ಹಿಂದೆ ಹಾಸನಾಂಬೆ ದೇಗುಲದ ದರ್ಶನಕ್ಕೆ ಕ್ಯೂ ನಿಂತಿದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡಿತು ಎನ್ನುವಂತಹ ವಿಚಾರ ಕೂಡ ಓಡಾಡ್ತು. ಹಾಗಾಗಿ ಈ ಬಾರಿ ಬಹಳಷ್ಟು ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಕೈಗೊಂಡಿದೆ. ಎಂಥ ಮುಖ್ಯವಾದಂತಹ ವ್ಯಕ್ತಿ ಬಂದರೂ ಕೂಡ ಸರತಿ ಸಾಲಿನಲ್ಲಿ ದೇವಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೂ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೂ ಕೂಡ ದೀಪಾವಳಿ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ದಟ್ಟವಾಗ್ಬಿಟ್ಟಿದೆ. ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ಕಾಲ್ತುಳಿತದಂತಹ ಅಹಿತಕರ ಘಟನೆಗಳು ಸಂಭವಿಸಿದ್ರೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಲ್ಲ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದು ಎಚ್ಚರಿಕೆ ನೀಡಿದ್ದಾರೆ. ಇದು ಆಡಳಿತಕ್ಕೆ ಹೊಸ ಸವಾಲಾಗಿ ಪರಿಣಮಿಸಿದ್ದು ಭಕ್ತರ ಸುರಕ್ಷತೆಯ ಬಗ್ಗೆ ತೀವ್ರ ಆತಂಕವನ್ನೇ ಮೂಡಿಸಿದೆ. ಇನ್ನು ಅಹಿತಕರ ಘಟನೆ ನಡೆದ್ರೆ ಪೊಲೀಸ್ ಇಲಾಖೆ ಹೊಣೆಯಲ್ಲ ಅಂತ ಜಿಲ್ಲಾಡಳಿತಕ್ಕೆ ಎಸ್ಪಿ ಪತ್ರವನ್ನ ಬರೆದಿದ್ದಾರೆ. ದೀಪಾವಳಿ ರಜೆಗಳ ಸಾಲು ರಜೆ ಇದೆ. ಈ ಕಾರಣ ಜನಸಂದಣಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದು ಕಾಲ್ತುಳಿತ ಸಂಭವಿಸುವ ಸಾಧ್ಯತೆ ಬಗ್ಗೆ ಇದೀಗ ಆತಂಕ ಮನೆ ಮಾಡಿದೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಕಾಲ್ತುಳಿತ ದುರಂತ ನೋಡಿದ್ವಿ. ಆ ನಂತರದಲ್ಲಿ ವಿಜಯ್ ಅವರ ಸಮಾವೇಶದಲ್ಲೂ ಕೂಡ ಕಾಲ್ತುಳಿತ ಸಂಭವಿಸಿದೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆ ಈಗ ಈ ರೀತಿಯ ಎಚ್ಚರಿಕೆಯನ್ನ ನೀಡಿರುವಂತದ್ದು. 300 ರೂಪಾಯಿ ಮತ್ತು 1000 ರೂಪಾಯಿ ಟಿಕೆಟ್ ದರ್ಶನದ ಸಾಲು ಅದರಲ್ಲೂ ಕೂಡ 3 ರಿಂದ 4 ಕಿಲೋಮೀಟರ್ ಮೀರಿ ಮುಖ್ಯ ರಸ್ತೆಗೆ ಜನರ ಕ್ಯೂ ವಿಸ್ತರಣೆ ಆಗ್ಬಿಟ್ಟಿದೆ. ಸಾಲು ರಜೆ ಹಿನ್ನೆಲೆ ಹೊರ ಜಿಲ್ಲೆಗಳಿಂದ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹೀಗಾಗಿ ಸ್ಥಳೀಯ ಪೊಲೀಸರು ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದು ಕಾಲ್ತುಳಿತದ ಅಪಾಯದ ಬಗ್ಗೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ಹೊರ ಜಿಲ್ಲೆಗಳಿಂದಲೂ ದರ್ಶನಕ್ಕೆ ಬರುವಂತಹ ಭಕ್ತರನ್ನ ನಿಯಂತ್ರಿಸಬೇಕು, ವಿಶೇಷ ಬಸ್ಗಳನ್ನ ತಡೆ ಹಿಡಿಬೇಕು, ಅನಾಹುತವಾದ್ರೆ ನಾವು ಹೊಣೆಯಲ್ಲ ಅಂತ ಹಾಸನ ಎಸ್ಪಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಈ ರೀತಿ ಪತ್ರವನ್ನ ಬರೆದಿದ್ದಾರೆ. ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಸ್ಥಳಾವಕಾಶ ಕಡಿಮೆ ಇದೆ. ಬ್ಯಾರಿಕೇಡ್ ದಾಟಿ ಸರತಿ ಸಾಲುಗಳು ಮುಂದೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ದೀಪಾವಳಿ ಹಬ್ಬ ಇದೆ. ರಜೆಯಲ್ಲೂ ಭಾರಿ ಪ್ರಮಾಣದ ಭಕ್ತರು ಬಂದ್ರೆ ನೂಕು ನುಗ್ಗಲು ಡೆಫಿನೆಟ್ ಆಗಿ ಸಂಭವಿಸುತ್ತೆ. ಎಲ್ಲಾ ರೀತಿಯ ಸರತಿ ಸಾಲುಗಳಲ್ಲೂ ನೂಕು ನುಗ್ಗಲಾಗುತ್ತೆ. ಹೀಗಾಗಿ ಕಾಲ್ತುಳಿತದ ಘಟನೆ ಜರುಗುವಂತಹ ಸಾಧ್ಯತೆ ಇದೆ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ವಿಶೇಷ ಬಸ್ಗಳನ್ನ ನಿಯಂತ್ರಿಸಿ ಅಂತ ಪತ್ರವನ್ನ ಬರೆದಿದ್ದಾರೆ. ಇನ್ನು ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹಾಸನ ಜಿಲ್ಲಾ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ದೇವಸ್ಥಾನದ ಬಳಿ ಸ್ಥಳಾವಕಾಶ ಏನಿದೆ ಅದು ಬಹಳಷ್ಟು ಕಡಿಮೆ ಇದ್ದು 300 ಮತ್ತು 1000 ರೂಪಾಯಿ ಟಿಕೆಟ್ಗಳ ವಿಶೇಷ ದರ್ಶನದ ಸಾಲುಗಳು 3-4 ಕಿಲೋಮೀಟರ್ ವರೆಗೂ ಬೆಳೆದು ನಿಂತಿದೆ. ನಗರದ ಮುಖ್ಯ ರಸ್ತೆಯನ್ನು ತಲುಪಿಟ್ಟಿದೆ ಅಂತ ವಿವರಿಸಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ದೀಪಾವಳಿ ಹಬ್ಬದ ಸರಣಿ ರಜೆಗಳ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಮತ್ತಷ್ಟು ದ್ವಿಗುಣವಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತದಂತಹ ಅಹಿತಕರ ಘಟನೆಗಳು ನಡೆಯಬಹುದು. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಹಿತದೃಷ್ಟಿಯಿಂದ ಹೊರ ಜಿಲ್ಲೆಗಳಿಂದ ಬರುವಂತಹ ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಭಕ್ತರ ಸಂಖ್ಯೆಯನ್ನ ನಿಯಂತ್ರಿಸಬೇಕು ಅಂತ ಎಸ್ಪಿ ತಮ್ಮ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಪ್ರತಿದಿನ ಸುಮಾರು 3 ರಿಂದ 3.5 ಲಕ್ಷ ಭಕ್ತಾದಿಗಳು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇರುವುದರಿಂದ ಜಿಲ್ಲಾಡಳಿತಕ್ಕೆ ಪರಿಸ್ಥಿತಿ ನಿಭಾಯಿಸುವುದು ಕಷ್ಟಕರವಾಗಿದೆ. ಸುಗಮ ದರ್ಶನಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನು ನಡೆಸಿ ಹಲವು ಕ್ರಮಗಳನ್ನು ಕೈಗೊಂಡಿದ್ರೂ ಭಕ್ತರ ಪ್ರವಾಹವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇನ್ನು ಧರ್ಮ ದರ್ಶನದ ಸಾಲಿನಂತೆಯೇ ವಿಶೇಷ ದರ್ಶನದ ಸಾಲುಗಳಲ್ಲೂ ಕೂಡ ಗಂಟೆಗಟ್ಟಲೆ ಕಾಯ್ಬೇಕಾಗಿದ್ದು ದರ್ಶನ ಮುಗಿಸಿ ಬರುವಷ್ಟರಲ್ಲಿ ಭಕ್ತರು ಹೈರಾಣ ಆಗ್ಬಿಟ್ಟಿದ್ದಾರೆ. ಅಯ್ಯಪ್ಪ, ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳಕ್ ಆಗಲ್ಲ ಅನ್ನೋ ಮಟ್ಟಿಗೆ ಭಕ್ತರು ಸಾಕಾಗಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಮತ್ತು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಹಾಸನಾಂಬೆ ದರ್ಶನಕ್ಕೆ ಬರುವ ಭಕ್ತರು ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ, ನೀವು ತುಂಬಾ ಹೊತ್ತು ನಿಲ್ಲಬೇಕಾಗತ್ತೆ ಅಂತ ಪದೇ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಇಲಾಖೆಯ ನಡೆಯ ಬಗ್ಗೆ ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ. ಭಕ್ತರ ಸುರಕ್ಷತೆಗಾಗಿ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆಯೇ ಹೀಗೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ ಪತ್ರ ಬರೆದಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ಇದು ಅಹಿತಕರ ಘಟನೆ ನಡೆದ್ರೆ ತಮ್ಮ ಮೇಲಿನ ಹೊಣೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮಾಡಿದ ಜಾಣ್ಮೆಯ ನಡೆಯೇ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನಷ್ಟು ಸಿಬ್ಬಂದಿಯನ್ನ ನಿಯೋಜಿಸಿ ಭದ್ರತೆಯನ್ನ ಒದಗಿಸೋ ಬದಲು ಈ ರೀತಿ ಕೈ ಚೆಲ್ಲೋದು, ನಮ್ಮಿಂದ ಆಗಲ್ಲ, ಏನಾದ್ರೂ ಆದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.
ಇವೆಲ್ಲವೂ ಒಂದು ಕಡೆ ಆದ್ರೆ ನಿರೀಕ್ಷೆ ಮೀರಿದ ಭಕ್ತರ ಆಗಮನವು ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ನಿರೀಕ್ಷೆಗೂ ಮೀರಿ ಭಕ್ತರು ಹಾಸನಾಂಬೆ ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಗೂ ಭಕ್ತರ ಸುರಕ್ಷತೆಯ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಪತ್ರವನ್ನ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ರಜೆ ಇರೋ ಕಾರಣ ಜನ ಜಾಸ್ತಿ ಆಗಮಿಸುವಂತಹ ನಿರೀಕ್ಷೆ ಇದ್ದು ಯಾವುದೇ ಅಹಿತಕರ ಘಟನೆ ನಡೆಯದಿರಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ದು.